ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮಿನಿ ವ್ಲಾಗ್ ಆಗಿರುತ್ತೆ. ನನ್ನ ತಂಗಿ ಪ್ರೆಗ್ನೆಂಟು, ಸೊ ಅವಳಿಗೆ 6 ಮಂತ್ ಏನೋ ಆಗಿದೆ. ಸೊ ಅವಳಿಗೋಸ್ಕರ ಸ್ಯಾರಿ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ನೋಡೋಕೆ ಬಂದಿದ್ದೀವಿ. ನನ್ನ ತಂಗಿ ನೋಡ್ತಾ ಇದ್ದಾಳೆ. ಸೊ ಇದು ಫೈನಲಿ ಸೆಲೆಕ್ಟ್ ಮಾಡಿದ್ದಾಳೆ. ಹಾಗಾದರೆ ನೋಡ್ತಾ ಇದ್ದಾಳೆ, ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತಂದ್ಬಿಟ್ಟು. ಸೊ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವಳಿಗೆ. ಬಿಟ್ಬಿಟ್ಟು ಬಂದುಬಿಟ್ಲು. ಮನೆಗೆ ಬಂದಮೇಲೆ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ನೋಡ್ಕೊಂಡು ಕೂತಿದ್ವಿ. ಇವ್ರಿಗೆ ಮಾಡೋ ಕೆಲಸ ಇಲ್ಲ, ಅವ್ರ ಹುಡುಗಿನ ನೋಡ್ಕೊಂಡು ಕೂತವ್ರೆ ಮಾತಾಡ್ಕೊಂಡು ಚೇರ್ ಮೇಲೆ. ಸೊ ಫೈನಲಿ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ಅವಳಿಗೆ. ಸೊ ಚೆನ್ನಾಗಿದೆ ಅಲ್ವಾ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ನನ್ನ ತಂಗಿ ಫಸ್ಟ್ ಟೈಮ್ ಅನಿಸುತ್ತೆ ಇದು ನಾವು ಬೇಗ ಸೆಲೆಕ್ಷನ್ ಮಾಡಿರೋದು ಸ್ಯಾರಿನ. ಇಲ್ಲಾಂದರೆ 1 hour 2 hours ತೊಗೊತಾ ಇದ್ವಿ. ಸೊ ಇಲ್ಲಿಂದ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮ್ಯಾಂಗೋ ಮೇಳ ಇದೆಯಂತೆ ವಿಜಯನಗರದಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಶಾಪ್ ಅಷ್ಟು ಇಲ್ಲ ಇಲ್ಲಿ. ಸೊ ಓಕೆ ಇಲ್ಲಿ ಏನು ಗೊತ್ತಾ, ಮ್ಯಾಂಗೋ ಮೇಳ ಅಂತ ಹಾಕಿದ್ರೆ ಮ್ಯಾಂಗೋಸ್ ಅದು ವೆರೈಟಿ ಫುಡ್ ಆಗಿರ್ಬೋದು ಅಥವಾ ವೆರೈಟಿ ಮ್ಯಾಂಗೋ ಇಟ್ಟಿರ್ತಾರೆ. ಇಲ್ಲಿ ಬರೀ ಶಾಪಿಂಗ್ ಪರ್ಚೇಸ್ ಮಾಡೋ ಥರನೇ ಇದೆ ಶಾಪ್ಸ್ ಎಲ್ಲ. ಹೆಸ್ರಿಗೆ ಮಾತ್ರ ಮ್ಯಾಂಗೋ ಮೇಳ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಬರೀ ತಿನ್ನೋ ಶಾಪು ಏನು ಅಷ್ಟಿರಲ್ಲ. ಒಂದು ಮ್ಯಾಂಗೋ ಜ್ಯೂಸ್ ಏನೋ, ಬಟ್ ಏನಂದರೆ ಎಲ್ಲ ಎಕ್ಸ್ಪೆನ್ಸಿವು, ವರ್ತಬಲ್ ಅಂತ ಅನ್ನಿಸ್ತೇ ಇಲ್ಲ. ನಾನು ಬಂಗಾರಪೇಟೆ ಚಾಟ್ಸ್ ತೊಗೊಂಡೆ. ಅಲ್ಲಿ ಎಷ್ಟು ಒಂದು ಪ್ಲೇಟ್ಗೆ 70 ರೂಪಾಯಿ ಏನೋ. ಆ್ಯಕ್ಚುಲಿ ಔಟ್ಸೈಡ್ ನಾವು ಅದು ಬಂಗಾರಪೇಟೆ ಚಾಟ್ಸ್ ತಿಂತೀವಿ ಅಂದರೆ ಒಂದು 30 ರೂಪಾಯಿ ಆಗಿರುತ್ತೆ ಅಷ್ಟೇ. ಸೊ ಇಲ್ಲಿ ನೋಡಿ, ಇದು 50 ರೂಪಾಯಿ ಏನೋ ಹಾಕ್ಬಿಟ್ಟು ಏನೋ ಕುಲ್ಕೋ ಚೀಟಿ ಥರ ಅದನ್ನ ಎತ್ತಿದ್ದಕ್ಕೆ ಇದು ಲೆಮನ್ ಏನೋ ಇದು ಮಾಡೋದು ನನ್ನ ತಂಗಿ ಗೆದ್ಲು. ಸೊ ಓಕೆ ವರ್ತಬಲ್ ಅನ್ನಿಸ್ತು. ಅಲ್ಲಿಂದ ಕೋವಾ ತಿನ್ಕೊಂಡು ಫುಡ್ಡು ನಾವೇನು ಅಷ್ಟು ತಿನ್ನಲಿಲ್ಲ ಮ್ಯಾಂಗೋ ಮೇಳದಲ್ಲಿ. ಓಕೆ ಅನ್ನಿಸ್ತು, ಬಟ್ ದುಡ್ಡೆಲ್ಲ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಅಷ್ಟು. ಯಾಕಂದರೆ ನಾವು ದುಡ್ಡು ಕೊಡೋದು ಮ್ಯಾಟ್ರಲ್ಲ, ಬಟ್ ದುಡ್ಡು ಕೊಟ್ಟಂಗೆ ತಕ್ಕಂತೆ ಫುಡ್ಡು ಟೇಸ್ಟು ಮತ್ತು ಅದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮೇಳದಲ್ಲಿ ಬಂದಿದ್ದು ವೇಸ್ಟ್ ಅನ್ನಿಸ್ತು. ಮತ್ತು ಫುಡ್ ಶಾಪ್ ಏನು ಅಷ್ಟಿರಲಿಲ್ಲ, ಬರೀ ಶಾಪಿಂಗ್ ತುಂಬ ಇದ್ದಿದ್ದು. ತಿನ್ಕೊಂಡು ಸೊ ನಾವೇನೋ ಪರ್ಚೇಸ್ ಮಾಡಿಲ್ಲ ಇಲ್ಲಿ, ಯಾಕಂದರೆ ನಮಗೇನೋ ಅಷ್ಟು ಇಷ್ಟ ಆಗಿಲ್ಲ, ಬರೀ ತಿನ್ನೋದೇ ಆಯಿತು. ಇವ್ರು ನೋಡಿ, ಈಗ ಜ್ಯೂಸ್ ಕುಡಿಬೇಕು ಅಂತ ತೊಗೊಂಡಿಲ್ಲ, ಆ ಗ್ಲಾಸ್ ಬೇಕು ಮಣ್ಣಂದು ಅಂತ ಅದನ್ನು ತೊಗೊಂಡಿದ್ದಾರೆ. ಇವಳು ಚಿಕ್ಕ ಮಕ್ಳು ಥರ ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋದ್ರಲ್ಲಿ ಬಂದು ನಿಂತ್ಕೊಂಡು ಆಟ ಆಡಿಕೊಂಡು ನಿಂತಿದ್ಲು ನನ್ನ ತಂಗಿ. ಸೊ ಫೈನಲಿ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಇಲ್ಲಿ ಚುರ್ಮಿರಿ ತೊಗೊಂಡ್ವಿ, 70 ರೂಪಾಯಿನೋ, ಚೆನ್ನಾಗಿರಲಿಲ್ಲ. ಓಕೆ ಅನ್ನಿಸ್ತು. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟಾಟಾ ಬಾಯ್.